ಬೀದರ್ನ ಮಾರ್ಕೆಟ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಸುಮಾರು 1.29 ಲಕ್ಷ ಮೌಲ್ಯದ ಮಾದಕ ವಸ್ತುಗಳ ಜೊತೆಗೆ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೀದರ್ನ ಅಲ್ಲಮಪ್ರಭು ನಗರದ ರಾಕೇಶ್, ಶಹಾಗಂಜ್ನ ಉಮರ್, ಮುಲ್ತಾಮ್ ಕಾಲೋನಿಯ ವಾಜಿದ್ ಎಂಬುವರನ್ನ ಬಂಧಿಸಲಾಗಿದೆ. ಹೋಳಿ ಹಬ್ಬದ ಹಿನ್ನೆಲೆಯಲ್ಲಿ ಬಂಧಿತ 3 ಆರೋಪಿಗಳು ಬೈಕ್ನಲ್ಲಿ ಹೈದರಾಬಾದ್ನಿಂದ ಬೀದರ್ಗೆ ಮಾದಕ ವಸ್ತುಗಳನ್ನು ಸರಬರಾಜು ಮಾಡ್ತಾ ಇದ್ರು. ಖಚಿತ ಮಾಹಿತಿಯ ಮೇರೆಗೆ ಮಾರ್ಕೆಟ್ ಠಾಣೆಯ ಪೊಲೀಸರು ದಾಳಿಯನ್ನು ನಡೆಸಿದ್ದು, ಈ ವೇಳೆ ಬಂಧಿತರಿಂದ 4,500 ಮಾದಕ ಟ್ಯಾಬ್ಲೆಟ್, 100 ಕಾಫ್ ಸಿರಪ್ ಬಾಟಲ್ ಸೇರಿದಂತೆ 1.29 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಬೀದರ್ ಜಿಲ್ಲೆಯಾದ್ಯಂತ ಮಾದಕ ವಸ್ತುಗಳನ್ನು ಸರಬರಾಜು ಮತ್ತು ಮಾರಾಟ ಮಾಡುವವರಿಗೆ ಎಸ್ಪಿ ಪ್ರದೀಪ್ ಗುಂಟಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದು, ಮಾದಕ ವಸ್ತುಗಳ ಮಾರಾಟ ಮಾಡದಂತೆ ಸೂಚನೆ ಕೊಟ್ಟಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ 3 ಆರೋಪಿಗಳು ಹೈದರಾಬಾದಿಂದ ಈ ರೀತಿ ಕಾಫ್ ಸಿರಪ್ಗಳನ್ನು, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಗಳನ್ನು, ಮಾದಕ ವಸ್ತುಗಳಾಗಿ ಯೂಸ್ ಮಾಡುವಂಥ ಈ ಮೆಡಿಕಲ್ ಟ್ಯಾಬ್ಲೆಟ್ಗಳನ್ನು ಸಾಗಣೆ ಮಾಡುತ್ತಾ ನಮ್ಮ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಈ ರೀತಿ ಕಾಫ್ ಸಿರಪ್ ಸುಮಾರು 100 ಬಾಟಲ್ಸ್ ಕಾಫ್ ಸಿರಪ್ಪನ್ನು ಬೀದರ್ ಯುವಕರಿಗೆ ಮಾರಾಟ ಮಾಡಬೇಕನ್ನೋ ದುರುದ್ದೇಶದಿಂದ 3 ಆರೋಪಿಗಳು 2 ಬೈಕ್ಗಳ ಮೇಲೆ ಹೋಗ್ತಿರುವಾಗ ನಮ್ಮ ಪೊಲೀಸರು ಯಶಸ್ವಿಯಾಗಿ ಅವರನ್ನು ಹಿಡಿದಿದ್ದಾರೆ. ಸುಮಾರು 4,800 ಟ್ಯಾಬ್ಲೆಟ್ಗಳು, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಗಳು, ಪ್ಲಸ್ ಒಂದು 100 ಕಾಫ್ ಸಿರಪ್ಗಳು ನಮ್ಮವರು ಜಪ್ತಿ ಮಾಡಿದ್ದಾರೆ. ಅಂಡ್ 3 ಆರೋಪಿಗಳನ್ನು ಜೈಲಿಗೆ ಕಳಿಸಿದ್ದಾರೆ. ಈ ಹಿಂದೆ ಕೂಡ ನಾವು ಒಂದು ಕೇಸ್ ಮಾಡಿದ್ದೇವೆ. ಈ ವರ್ಷದಲ್ಲಿ ಇದು 3ನೇ ಕೇಸು. ಬೀದರ್ ಪೊಲೀಸರಾಗಿ ನಾವು ಒಂದು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಈ ರೀತಿ ಡ್ರಗ್ಸ್ ದಂಧೆಯಲ್ಲಿ ತೊಡಗಿಸಿಕೊಂಡು ಬೀದರ್ ಯುವಕರನ್ನು ಹಾಳು ಮಾಡಬೇಕಂತ ದುರುದ್ದೇಶವನ್ನು ಇಟ್ಕೊಳ್ಳುವ ಎಲ್ಲ ಕ್ರಿಮಿನಲ್ಸ್ಗೂ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಬೀದರ್ ಜಿಲ್ಲೆಯಲ್ಲಿ ಈ ರೀತಿ ನಾರ್ಕೋಟಿಕ್ಸ್ಗೆ ಯಾವುದೇ ರೀತಿ ಆಸ್ಪದ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಸಾಕಷ್ಟು ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.